ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿದ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿತ್ತು, ಭಾರೀ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಈಗ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಇದನ್ನ ಖಂಡಿಸಿ ಬ್ರಾಹ್ಮಣ ಸಮುದಾಯ ಪ್ರತಿಭಟನೆಯನ್ನ ಮಾಡುತ್ತಿದೆ. ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮುದಾಯ ಪ್ರತಿಭಟನೆ ಮಾಡುತ್ತಿದೆ. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿಯನ್ನ ಮಾಡುತ್ತಿದ್ದಾರೆ. ಇನ್ಮುಂದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರದು ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೂಕ್ತ ಮಾರ್ಗಸೂಚಿಯನ್ನ ಹೊರಡಿಸುವುದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಮುದಾಯ ಬೆಳಗಾವಿಯಲ್ಲಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಆಗ್ರಹಿಸ್ತಾ ಇದೆ. ಜನಿವಾರ ತೆಗೆಸಿದ ಅಧಿಕಾರಿಗಳಿಗೆ, ಜನಿವಾರ ತೆಗೆಸಿದ ಅಧಿಕಾರಿಗಳಿಗೆ, ಜನಿವಾರ ವಿರೋಧಿಗಳಿಗೆ, ಜನಿವಾರ ವಿರೋಧಿಗಳಿಗೆ. ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಜನಿವಾರವನ್ನ ತೆಗೆಸಿದಂತ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದಿಂದ ಬೆಳಗಾವಿಯಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನೀಡಲಾಗುತ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಈಗ ಮಾಡಲಾಗುತ್ತಿರುವಂತದ್ದು. ಜನಿವಾರವನ್ನ ತೆಗೆಸಿದಂತ ಚಿಕ್ಕಬಳ್ಳಾಪುರ ಮತ್ತು ಮಡಿವಾಳ ಕೃಪಾನಿಧಿ ಕಾಲೇಜಿನ ವಿರುದ್ಧ ಈಗ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗುತ್ತಿರುವಂತದ್ದು. ಜೊತೆಗೆ ಈ ಜನಿವಾರ ತೆಗೆಸಿದಂತ ಪ್ರಾಂಶುಪಾಲ ಇರಬಹುದು, ಭದ್ರತಾ ಸಿಬ್ಬಂದಿಗಳಿರಬಹುದು ಮತ್ತು ಮೇಲ್ವಿಚಾರಕರನ್ನ ಈ ಕೂಡಲೇ ಅಮಾನತನ್ನ ಮಾಡಬೇಕು, ಜೊತೆಗೆ ಎಸ್ಐಟಿ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡಲಾಗುತ್ತಿರುವಂತದ್ದು. ಜೊತೆಗೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ಆಗಬೇಕು, ಜೊತೆಗೆ ತೊಂದರೆಗೆ ಒಳಪಟ್ಟಂತ ವಿದ್ಯಾರ್ಥಿಗಳು ಕೂಡ ಪರಿಹಾರವನ್ನ ಕೊಡಬೇಕು, ಜೊತೆಗೆ ಈ ರೀತಿಯಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗುತ್ತಿರುವಂತದ್ದು. ಇಲ್ಲಿ ಸಮಾಜದ ಮುಖಂಡರಿದ್ದಾರೆ. ಸರ್, ಏನು ಒತ್ತಾಯ ಮಾಡ್ತಿದ್ರು? ಸರ್, ಇದು ತಮಗೂ ಕೂಡ ಗೊತ್ತು, ಇದು ಈ ವರ್ಷ ಅಷ್ಟೇ ಅಲ್ಲ, ಕಳೆದ ವರ್ಷ ಕೂಡ ಈ ರೀತಿ ಘಟನೆಗಳನ್ನು ಗುಲ್ಬರ್ಗದಲ್ಲಿ ಬೆಂಗಳೂರಲ್ಲಿ ಸುಮಾರು 4-5 ಕಡೆಗಳಲ್ಲಿ ಈ ರೀತಿ ಸಿಇಟಿ ಅಧಿಕಾರಿಗಳು ಬ್ರಾಹ್ಮಣ ಸಮಾಜ ವಿದ್ಯಾರ್ಥಿಗಳ ಜನಿವಾರ ತೆಗೆಸುವಂತ ಕಾರ್ಯಕ್ರಮ ಇದು ಕಳೆದ ವರ್ಷ ಕೂಡ ಆಗಿದೆ. ಇದು ನಿರಂತರ ಇದು ಮತ್ತು ಮುಂದುವರ್ಷ ಇದು ಬೆಳೆದಿದೆ. ಹೋದ ವರ್ಷ ಕೂಡ ಬ್ರಾಹ್ಮಣ ಸಮಾಜದಾಗಲಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆಗಲಿ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ ಆಗಲಿ, ನಾವು ಕಳೆದ ಬಾರ ಕೂಡ ಒತ್ತಾಯ ಮಾಡ್ತೇವೆ ಸರ್. ಅಲ್ಲ, ಈ ರೀತಿ ಜನಿವಾರ ತೆಗೆಸುವಂತ ದುಷ್ಕೃತ್ಯ ಆಗಬಾರದು. ಇದು ಜನಿವಾರ ಕೇವಲ ಇದೊಂದು ನಮ್ದು ಕೊಳ್ಳಲು ದಾರ ಅಲ್ಲ, ಇದು ಒಂದು ಪ್ರತೀಕ. ಇದು ಜನಿವಾರ ಯಾರ್ಯಾರು ಹಾಕೋತಿದ್ರು ಹಿಂದಿನ ಕಾಲದಿಂದ ರಾಮನಿಂದ ಹಿಡ್ಕೊಂಡು ರಾಮದೇವರು ಕ್ಷತ್ರಿಯನಾಗಿ ಜನಿವಾರ ಹಾಕೋತಿದ್ರು, ಕೃಷ್ಣ ಯಾದವನಾಗಿ ಕೊಳ್ಳ ಜನಿವಾರ ಹಾಕೋತಿದ್ದ. ಅನೇಕ ದೇವತೆಗಳು, ಋಷಿ ಮುನಿಗಳು ಗಣಪತಿ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಗಣಪತಿ ಕೊಳ್ಳ ಹಾಕಿ ನಮ್ಮ ಮನೆಯಲ್ಲಿ ಜನಿವಾರ ಹಾಕ್ತಿವಿ, ಗಣಪನ ಕೊಳ್ಳಲ್ಲಿ ಜನಿವಾರ ಇದೆ. ಅಲ್ಲಲ್ಲ ಮತ್ತು ಅನೇಕ ದೇವರು ಋಷಿ ಮುನಿಗಳು ಜನಿವಾರ ಯಜ್ಞೋಪಯುಕ್ತ ಎಷ್ಟು ಮಹತ್ವ ಇದೆ ಅಂತ ಬರೆಯಲ್ಲ. ಕ್ಷತ್ರಿಯ ನಮ್ಮ ಕುಲದಂತ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಜನಿವಾರ ಒತ್ತಾಯ ಮಾಡ್ತಿದ್ರು. ಅನೇಕ ಋಷಿ ಮುನಿಗಳಲ್ಲಿ ಅನೇಕ ರಾಜರು, ಕ್ಷತ್ರಿಯ ರಾಜರು ಅಲ್ಲ ಈ ರೀತಿ ಜನಿವಾರ ಕಾರಣ ಏನು, ಯಾಕೆ ಅಧಿಕಾರಿ ರೀತಿ ಮಾಡ್ತಾರೆ? ಈ ನೋಡ್ರಿ, ಸಿಇಟಿ ಎಕ್ಸಾಮು ಇದು ಬರೀ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯ ದೇಶವ್ಯಾಪಿ ಸಿಇಟಿ ಎಕ್ಸಾಮ್ ನಡೀತದೆ. ಇಂಥಲ್ಲಿ ಎಲ್ಲೂ ಆಗಲಂತ ಕಾರ್ಯಕರ್ತ ಏನ್ ಎಚ್ಚರಿಕೆ ಕೊಡ್ತೇವೆ ಸರ್? ಅಲ್ಲ, ಇದು ಈ ರೀತಿ ಆದ್ರೆ ಇನ್ನು ಮುಂದೆ ನಾವು ಬ್ರಾಹ್ಮಣ ಸಮಾಜವರು ಈ ನೋಡ್ರಿ ಎಲ್ಲರೂ ಬ್ರಾಹ್ಮಣ ಸಮಾಜವರು ರಾಮ ನಾವು ಕೃಷ್ಣ ಆದ್ರೂ ನಡೆಯಲ್ಲ. ಇನ್ನು ಪರಶುರಾಮನವರ ಆ ರೀತಿನ ಕೈಲನ್ನ ತಗೊಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ನಾನು ಸರ್ಕಾರ ಕೇಳ್ಕೊತೀನಿ. ಇಂಥ ಯಾವ ದುಷ್ಟ ಅಧಿಕಾರಿಗಳು ಯಾವ ರೀತಿ ಮಾಡಿದಾರೆ, ಇದು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಾನು ಸಮಾಜ ಹೊತ್ತಿನ ಕೇಳ್ಕೊತಾ ಇದ್ದೇವೆ. ಇದಿಷ್ಟು ಈ ಏನು ಬ್ರಾಹ್ಮಣ ಸಮಾಜದ ಮುಖಂಡರು ಹೇಳ್ತಿರುವಂತದ್ದು. ಈ ರೀತಿಯಾದಂತಹ ಜನಿವಾರವನ್ನ ತೆಗೆಸಿದಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಬೇಕೇ ಬೇಕು, ಬೇಕೇ ಬೇಕು, ಸಿಇಟಿ ಅಧಿಕಾರಿಗಳಿಗೆ, ಸಿಇಟಿ ಅಧಿಕಾರಿಗಳಿಗೆ, ಸಿಇಟಿ ಅಧಿಕಾರಿಗಳಿಗೆ. ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿದ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿತ್ತು, ಭಾರೀ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಈಗ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಇದನ್ನ ಖಂಡಿಸಿ ಬ್ರಾಹ್ಮಣ ಸಮುದಾಯ ಪ್ರತಿಭಟನೆಯನ್ನ ಮಾಡುತ್ತಿದೆ. ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮುದಾಯ ಪ್ರತಿಭಟನೆ ಮಾಡುತ್ತಿದೆ. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿಯನ್ನ ಮಾಡುತ್ತಿದ್ದಾರೆ. ಇನ್ಮುಂದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರದು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೂಕ್ತ ಮಾರ್ಗಸೂಚಿಯನ್ನ ಹೊರಡಿಸುವುದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಮುದಾಯ ಬೆಳಗಾವಿಯಲ್ಲಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಜನಿವಾರ
ತೆಗೆಸಿದ ಅಧಿಕಾರಿಗಳಿಗೆ ಜನಿವಾರ ತೆಗೆಸಿದ ಅಧಿಕಾರಿಗಳಿಗೆ ಜನಿವಾರ ವಿರೋಧಿಗಳಿಗೆ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಜನಿವಾರವನ್ನ ತೆಗೆಸಿದಂತ ಏನು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದಿಂದ ಬೆಳಗಾವಿಯಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನೀಡಲಾಗ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಜನಿವಾರವನ್ನ ತೆಗೆಸಿದಂತ ಚಿಕ್ಕಬಳ್ಳಾಪುರ ಮತ್ತು ಮಡಿವಾಳ ಕೃಪಾನಿಧಿ ಕಾಲೇಜಿನ ವಿರುದ್ಧ ಈಗ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಜೊತೆಗೆ ಈ ಜನಿವಾರ ತೆಗೆಸಿದಂತ ಪ್ರಾಂಶುಪಾಲ ಇರಬಹುದು, ಭದ್ರತಾ ಸಿಬ್ಬಂದಿಗಳಿರ್ಬೋದು ಮತ್ತು ಮೇಲ್ವಿಚಾರಕರನ್ನ ಈ ಕೂಡಲೇ ಅಮಾನತನ್ನ ಮಾಡಬೇಕು, ಜೊತೆಗೆ ಎಸ್ಐಟಿ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಜೊತೆಗೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ಆಗಬೇಕು, ಜೊತೆಗೆ ತೊಂದರೆಗೆ ಒಳಪಟ್ಟಂತ ವಿದ್ಯಾರ್ಥಿಗಳು ಕೂಡ ಪರಿಹಾರವನ್ನ ಕೊಡಬೇಕು, ಜೊತೆಗೆ ಈ ರೀತಿಯಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಇಲ್ಲಿ ಸಮಾಜದ ಮುಖಂಡರಿದ್ದಾರೆ. ಸರ್, ಏನು ಒತ್ತಾಯ ಮಾಡ್ತಿದ್ರು? ಸರ್, ಇದು ತಮಗೂ ಕೂಡ ಗೊತ್ತು. ಇದು ಈ ವರ್ಷ ಅಷ್ಟೇ ಅಲ್ಲ, ಕಳೆದ ವರ್ಷ ಕೂಡ ಈ ರೀತಿ ಘಟನೆಗಳನ್ನು ಗುಲ್ಬರ್ಗದಲ್ಲಿ ಬೆಂಗಳೂರಲ್ಲಿ ಸುಮಾರು 4-5 ಕಡೆಗಳಲ್ಲಿ ಈ ರೀತಿ ಸಿಇಟಿ ಅಧಿಕಾರಿಗಳು ಬ್ರಾಹ್ಮಣ ಸಮಾಜ ವಿದ್ಯಾರ್ಥಿಗಳ ಜನಿವಾರ ತೆಗೆಸುವಂತ ಕಾರ್ಯಕ್ರಮ ಇದು ಕಳೆದ ವರ್ಷ ಕೂಡ ಆಗಿದೆ. ಇದು ನಿರಂತರ ಇದು ಮತ್ತು ಮುಂದುವರಿಸಿ ಇದು ಬೆಳೆದಿದೆ. ಹೋದ ವರ್ಷ ಕೂಡ ಬ್ರಾಹ್ಮಣ ಸಮಾಜದಾಗಲಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆಗಲಿ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ ಆಗಲಿ, ನಾವು ಕಳೆದ ಬಾರ ಕೂಡ ಒತ್ತಾಯ ಮಾಡ್ತಾರೆ ಸರ್. ಅಲ್ಲ, ಈ ರೀತಿ ಜನಿವಾರ ತೆಗೆಸುವಂತ ದುಷ್ಕೃತ್ಯ ಆಗಬಾರದು. ಇದು ಜನಿವಾರ ಕೇವಲ ಇದೊಂದು ನಮ್ದು ಕೊಳ್ಳಲು ದಾರ ಅಲ್ಲ, ಇದು ಒಂದು ಪ್ರತೀಕ. ಇದು ಜನಿವಾರ ಯಾರ್ಯಾರು ಹಾಕೋತಿದ್ರು ಹಿಂದಿನ ಕಾಲದಿಂದ ರಾಮನಿಂದ ಹಿಡ್ಕೊಂಡು ರಾಮದೇವರು ಕ್ಷತ್ರಿಯನಾಗಿ ಜನಿವಾರ ಹಾಕೋತಿದ್ರು, ಕೃಷ್ಣ ಯಾದವನಾಗಿ ಕೊಳ್ಳ ಜನಿವಾರ ಹಾಕೋತಿದ್ದ. ಅನೇಕ ದೇವತೆಗಳು, ಋಷಿ ಮುನಿಗಳು ಗಣಪತಿ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಗಣಪತಿ ಕೊಳ್ಳ ಹಾಕಿ ನಮ್ಮ ಮನೆಯಲ್ಲಿ ಜನಿವಾರ ಹಾಕ್ತಿವಿ, ಗಣಪನ ಕೊಳ್ಳಲ್ಲಿ ಜನಿವಾರ ಇದೆ. ಅಲ್ಲಲ್ಲ ಮತ್ತು ಅನೇಕ ದೇವರು ಋಷಿ ಮುನಿಗಳು ಜನಿವಾರ ಯಜ್ಞೋಪಯುಕ್ತ ಎಷ್ಟು ಮಹತ್ವ ಇದೆ ಅಂತ ಬರೆಯಲ್ಲ. ಕ್ಷತ್ರಿಯ ನಮ್ಮ ಕುಲವಂತ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಜನಿವಾರ ಒತ್ತಾಯ ಮಾಡ್ತಿದ್ರು. ಅನೇಕ ಋಷಿ ಮುನಿಗಳಲ್ಲಿ ಅನೇಕ ರಾಜರು, ಕ್ಷತ್ರಿಯ ರಾಜರು ಅಲ್ಲ ಈ ರೀತಿ ಜನಿವಾರ ಕಾರಣ ಏನು? ಯಾಕೆ ಅಧಿಕಾರಿ ರೀತಿ ಮಾಡ್ತಾರೆ? ನೋಡಿ, ಸಿಇಟಿ ಎಕ್ಸಾಮು ಇದು ಬರೀ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯ ದೇಶವ್ಯಾಪಿ ಸಿಇಟಿ ಎಕ್ಸಾಮ್ ನಡೀತದೆ. ಇಂಥಲ್ಲಿ ಎಲ್ಲೂ ಆಗಲಂತ ಕಾರ್ಯಕರ್ತ ಏನ್ ಎಚ್ಚರಿಕೆ ಕೊಡ್ತೇವೆ ಸರ್? ಅಲ್ಲ, ಇದು ಈ ರೀತಿ ಆದ್ರೆ ಇನ್ನು ಮುಂದೆ ನಾವು ಬ್ರಾಹ್ಮಣ ಸಮಾಜದವರು ಈ ನೋಡ್ರಿ ಎಲ್ಲರೂ ಬ್ರಾಹ್ಮಣ ಸಮಾಜವರು ರಾಮ ನಾವು ಕೃಷ್ಣ ಆದ್ರೆ ನೋಡಿಲ್ಲ, ಇನ್ನು ಪರಶುರಾಮನವರ ಆ ರೀತಿನ ಕೈಲನ್ನ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ. ಇಂಥ ಯಾವ ದುಷ್ಟ ಅಧಿಕಾರಿಗಳು ಯಾವ ರೀತಿ ಮಾಡಿದಾರೆ, ಇದು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಾನು ಸಮಾಜ ವತಿಯಿಂದ ಕೇಳ್ಕೊತಾ ಇದ್ದೇವೆ. ಇದಿಷ್ಟು ಈ ಏನು ಬ್ರಾಹ್ಮಣ ಸಮಾಜದ ಮುಖಂಡರು ಹೇಳ್ತಿರುವಂತದ್ದು. ಈ ರೀತಿಯಾದಂತಹ ಜನಿವಾರವನ್ನ ತೆಗೆಸಿದಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಬೇಕೇ ಬೇಕು, ಬೇಕೇ ಬೇಕು ಸಿಇಟಿ ಅಧಿಕಾರಿಗಳಿಗೆ, ಸಿಇಟಿ ಅಧಿಕಾರಿಗಳಿಗೆ